2026ರಲ್ಲಿ ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅವಕಾಶಗಳು ಕಂಡುಬರುವ ಸಾಧ್ಯತೆಯಿದೆ. ಪ್ರಾರಂಭದಲ್ಲಿ ಕೆಲಸವು ನಿಧಾನವಾಗಿ ಸಾಗಿದರೂ ಮಧ್ಯಭಾಗ ಮತ್ತು ನಂತರ ಹೆಚ್ಚು ಉತ್ತಮ ಫಲ ನೀಡುತ್ತದೆ. ಯೋಜನೆ, ನಿರ್ಮಾಣದ ಕಾರ್ಯಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದರಿಂದಲೂ ವಳರ್ಚೆ ಸಾಧ್ಯ. ಹೊಸ ಜವಾಬ್ದಾರಿಗಳು ಮತ್ತು ಉತ್ತೇಜನಗಳು ನಿಮ್ಮನ್ನು ಮುಂದೆ ನಾಯಿಸಬಹುದು. ಸಾಮಾನ್ಯವಾಗಿ ಸ್ಥಿರ ಮತ್ತು ಕ್ರಮಬದ್ಧ ವೃತ್ತಿ ಅಭಿವೃದ್ಧಿಯೆಂಬುದು ಈ ವರ್ಷದ ವೈಶಿಷ್ಟ್ಯ. 2. ಹಣಕಾಸು ಅಥವಾ ಹಣ. ಹಣದ ವಿಷಯದಲ್ಲಿ ಸ್ಥಿರತೆ ಮತ್ತು ನಿಯಂತ್ರಿತ ವೆಚ್ಚ ಮುಖ್ಯ. ಭರವಸೆ, ಆದಾಯ ಸತತವಾಗಿ ಬಲವಾಗಿ ಸಾಗುತ್ತದೆ. ಹೂಡಿಕೆ ಮಾಡಲು ಉತ್ಸಾಹವಾದರೆ ಸಮಯವು ಮಧ್ಯಭಾಗದ ನಂತರ ಉತ್ತಮವಾಗುತ್ತದೆ. ಅತಿರಿಕ್ತ ವೆಚ್ಚ ಅಥವಾ ಅಸಾವಕಾಶ ಹೂಡಿಕೆ ತಪ್ಪಿಸಿ ಸಾವಧಾನ ಮತ್ತು ಯೋಚನೆ ಮಾಡಿ ಹೂಡಿಕೆ ಮಾಡುವುದು ಉತ್ತಮ. ಹೀಗಾಗಿ ಹಣದ ದೃಷ್ಟಿಯಿಂದ ಪ್ರಗತಿಯಾದರೆ ಜವಾಬ್ದಾರಿ, ಸಂರಕ್ಷಣೆಯ ಜೊತೆಗೆ. 3. ಪ್ರೇಮ ಮತ್ತು ಕುಟುಂಬ. ವೈಯಕ್ತಿಕ ಅಥವಾ ಪರಿವಾರ ಸಂಬಂಧಗಳು ಸಾಮಾನ್ಯವಾಗಿ ಸ್ಥಿರ ಮತ್ತು ಬೆಂಬಲಕಾರಿ ಸ್ಥಿತಿಯಲ್ಲಿರುತ್ತವೆ. ನಿಮ್ಮ ಕುಟುಂಬ ಅಥವಾ ಸಂಗಾತಿಯವರು ಉತ್ತಮ ಅರ್ಥಪೂರ್ಣ ಸಹಾಯ ಮಾಡುತ್ತಾರೆ. ಹಳೆಯ ಸಮಸ್ಯೆಗಳ ವಿರುದ್ಧ ಬದುಕಿನ ಹೊಸ ದೃಷ್ಟಿಕೋನ ಕೊಳ್ಳುವ ಅವಕಾಶ ಇದೆ. 4. ಆರೋಗ್ಯ ಮತ್ತು ಒತ್ತಡ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಸಾಧಾರಣ ಸ್ಥಿತಿಯೇ